ಹೆಲೋ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಥೆಂಟಿಕ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೀ ರೋಸ್ಟ್ ಮಾಡೋದಕ್ಕೆ ಮೊದಲನೇದಾಗಿ ಅರ್ಧ ಕೆಜಿ ಚಿಕನ್, 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, 3ರಿಂದ 4 ಕೆಂಪು ಮೆಣಸಿನಕಾಯಿ, 1.5 ಸ್ಪೂನು ಧನಿಯಾ ಕಾಳು, ಅರಿಶಿಣ, ಕರಿಬೇವು, ನಿಂಬೆಹಣ್ಣು, ಉಪ್ಪು, ತುಪ್ಪ, ನಾವಿಲ್ಲಿ ನಂದಿನಿ ತುಪ್ಪನ ಬಳಸಿದ್ದೀವಿ, ಹಾಗೂ ಮೊಸರು, 2 ಬಿಡಿಸಿರೋ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸಣ್ಣ ತುಂಡು ಹುಣಸೆಹಣ್ಣು, 1 ಸ್ಪೂನು ಸೋಂಪು ಹಾಗೂ 1/4 ಸ್ಪೂನು ಕಾಳುಮೆಣಸು. ಮೊದಲು ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಚಿಕನ್ಗೆ ಅರ್ಧ ಟೀ ಸ್ಪೂನು ಅರಿಶಿಣ, 2ರಿಂದ 3 ಸ್ಪೂನು ಗಟ್ಟಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣು. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ತಟ್ಟೆ ಮುಚ್ಚಿ ಅರ್ಧ ಗಂಟೆಯಷ್ಟು ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಟೈಮ್ ಇದ್ರೆ 2 ಗಂಟೆ ಫ್ರಿಡ್ಜ್ನಲ್ಲಿಟ್ಟು ಆಮೇಲೆ ನೀವು ಬಳಸ್ಬೋದು. ನಾವಿಲ್ಲಿ ಅರ್ಧ ಗಂಟೆಯಷ್ಟು ಮ್ಯಾರಿನೇಷನ್ ಮಾಡ್ಕೊಂಡಿದ್ದೀವಿ. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಒಂದು ಪ್ಯಾನಿಗೆ 1 ಕಪ್ನಷ್ಟು ತುಪ್ಪನ ಹಾಕೊಂಡಿದ್ದೀವಿ. ನಾವಿಲ್ಲಿ ನಂದಿನಿ ತುಪ್ಪನ ಬಳಸಿದ್ದೀವಿ. ಈ ರೀತಿ ತುಪ್ಪನ ಪ್ಯಾನ್ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ತುಪ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಚಿಟಪಟ ಅಂತ ಸಿಡಿದ್ಮೇಲೆ ಈಗ ಇದಕ್ಕೆ ಮ್ಯಾರಿನೇಷನ್ ಮಾಡಿರುವಂಥ ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನ ಮೊಸರು ಜೊತೆ ಮ್ಯಾರಿನೇಟ್ ಮಾಡಿರೋದ್ರಿಂದ ತುಂಬ ಸಾಫ್ಟ್ ಆಗಿರುತ್ತೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಲೆಗ್ ಪೀಸ್ ತಗೊಂಡಿರೋದ್ರಿಂದ ಕುಕ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ 5ರಿಂದ 6 ನಿಮಿಷ ಹಾಗೆ ಕುಕ್ ಆಗೋದಕ್ಕೆ ಬಿಡಿ. ಮಧ್ಯದಲ್ಲಿ ಈ ರೀತಿ ಲಿಡ್ನ ಓಪನ್ ಮಾಡಿ ಚಿಕನ್ನ ತಿರುಗ್ತಾ ಇರಿ. ಚಿಕನ್ನಲ್ಲಿರುವ ನೀರಂಶ ಎಲ್ಲ ಹೋಗಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ತುಪ್ಪದಲ್ಲಿ ಇನ್ನೊಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಮಮ್ಮಿ ಗೀ ರೋಸ್ಟ್ಗೆ ಮಸಾಲ ಪ್ರಿಪೇರ್ ಮಾಡ್ತಿದ್ದಾರೆ. ಒಂದು ಜಾರಿಗೆ ಧನಿಯಾ ಕಾಳು, ಆಗಲೇ ತೋರಿಸಿರೋ ಹಾಗೆ ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಹಾಗೂ ಒಂದು ಸಣ್ಣ ತುಂಡು ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಇಷ್ಟನ್ನು ಈ ರೀತಿ ತರ್ತರಿಯಾಗಿ ಫಸ್ಟು ರುಬ್ಕೋಬೇಕು. ಆ ನಂತರ ಸ್ವಲ್ಪನೇ ನೀರು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನಮ್ಮ ಗೀ ರೋಸ್ಟ್ ಮಸಾಲ ರೆಡಿಯಾಗಿದೆ. ಪರ್ಫೆಕ್ಟ್ ಬಣ್ಣ ಕೂಡ ಬಂದಿದೆ. ಮನೇಲೆ ಸಿಗುವಂಥ ಮನೇಲಿ ಇರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಉಡುಪಿ, ಕುಂದಾಪುರ, ಮಂಗಳೂರಿನ ಮನೆಗಳಲ್ಲಿ ಮಾಡುವಂತಹ ಗೀ ರೋಸ್ಟ್ನ ಮಾಡಿಕೊಂಡು ನಾವು ಟೇಸ್ಟ್ ಮಾಡ್ಬೋದು. ಚಿಕನ್ಗೆ ರುಬ್ಬಿರುವ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ 1/4 ಸ್ಪೂನಷ್ಟು ಉಪ್ಪನ್ನ ಬಳಸ್ತಿದ್ದೀವಿ. ಈಗಾಗಲೇ ಮ್ಯಾರಿನೇಷನ್ಗೆ ನಾವು ಉಪ್ಪನ್ನ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಬಳಸಬೇಕಾಗತ್ತೆ. ಉಪ್ಪು ಮಸಾಲೆನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ಒನ್ ಟು 2 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಮ್ಯಾಂಗ್ಳೂರಿಯನ್ ಸ್ಟೈಲ್ ಅಥೆಂಟಿಕ್ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಒಂದ್ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಚಿಕನ್ ಗೀ ರೋಸ್ಟ್ನ ಸೈಡ್ ಡಿಶ್ ಆಗಿ ತಿನ್ಬೋದು. ಹಾಗೆ ನೀರು ದೋಸೆ, ಕುಚ್ಚಲಕ್ಕಿ ಅನ್ನ ಗಂಜಿ, ಅಕ್ಕಿ ರೊಟ್ಟಿ, ಪರೋಟ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಕಾಂಬಿನೇಷನ್ ಜೊತೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.